ನಮಸ್ಕಾರ ಸ್ನೇಹಿತರೆ. ಬ್ಯಾಂಕ್ ಲಾಕರ್ಗಳಲ್ಲಿ ಇರಿಸುವ ಅಮೂಲ್ಯ ವಸ್ತುಗಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಸರ್ಕಾರವು ಈಗ ಒಂದು ಪ್ರಮುಖ ನಿಯಮವನ್ನು ಜಾರಿಗೆ ತಂದಿದೆ. ಹಾಗಿದ್ದರೆ ಆ ಹೊಸ ಬದಲಾವಣೆ ಏನು ಎಂಬುದನ್ನು ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬ್ಯಾಂಕ್ ಗ್ರಾಹಕರು ತಮ್ಮ ಲಾಕರ್ನಲ್ಲಿ ಯಾವೆಲ್ಲ ಬೆಲೆ ಬಾಳುವ ಆಭರಣ ಅಥವಾ ವಸ್ತುಗಳನ್ನು ಇಟ್ಟಿದ್ದಾರೆ ಎಂಬುದನ್ನು ಪರಿಶೀಲಿಸಲು ಅಥವಾ ದಾಖಲಿಸಲು ಬ್ಯಾಂಕ್ಗಳಿಗೆ ಅಧಿಕಾರವಿಲ್ಲ. ಒಂದು ವೇಳೆ ಬ್ಯಾಂಕ್ ಸಿಬ್ಬಂದಿ ಹಾಗೆ ಮಾಡಲು ಮುಂದಾದರೆ ಅದು ನೇರವಾಗಿ ಬ್ಯಾಂಕಿಂಗ್ ನಿಯಮಗಳ ಉಲ್ಲಂಘನೆಯಾಗುತ್ತದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಸ್ಪಷ್ಟಪಡಿಸಿದ್ದಾರೆ. ಗ್ರಾಹಕರು ಲಾಕರ್ ಒಳಗೆ ಯಾವ ವಸ್ತುವನ್ನು ಇರಿಸಲಿದ್ದಾರೆ ಎಂಬುದು ಬ್ಯಾಂಕ್ ಉದ್ಯೋಗಿಗಳಿಗೆ ಗೊತ್ತಿರುವುದಿಲ್ಲ. ಈ ಕಾರಣದಿಂದಾಗಿಯೇ ಬ್ಯಾಂಕ್ಗಳು ಗ್ರಾಹಕರು ಲಾಕರ್ನಲ್ಲಿ ಇರಿಸುವ ವಸ್ತುಗಳನ್ನು ಆಧರಿಸಿ ಅವರಿಗೆ ನೀಡಬೇಕಾದ ವಿಮಾ ರಕ್ಷಣೆಯನ್ನು ಬ್ಯಾಂಕ್ಗಳು ನಿರ್ಧರಿಸಲು ಸಾಧ್ಯವಿಲ್ಲ ಎಂದು ಸಚಿವರು ತಿಳಿಸಿದ್ದಾರೆ. ಅಂದರೆ ಡಿಫರೆನ್ಷಿಯಲ್ ಕವರೇಜ್ ಎಂಬ ವ್ಯವಸ್ಥೆಯ ಮೂಲಕ ಬೇರೆ ಬೇರೆ ಗ್ರಾಹಕರಿಗೆ ಅಥವಾ ವಸ್ತುಗಳಿಗೆ ತಕ್ಕಂತೆ ವಿಮೆಯ ಹಂತಗಳನ್ನು ಬದಲಿಸಲು ಇದು ಆಧಾರವಾಗುವುದಿಲ್ಲ. ಯಾವುದೇ ಅನಿರೀಕ್ಷಿತ ನಷ್ಟ ಸಂಭವಿಸಿದಲ್ಲಿ ಲಾಕರ್ ಹೊಂದಿದವರಿಗೆ ಅದರ ವಾರ್ಷಿಕ ಲಾಕರ್ ಬಾಡಿಗೆಯ 100 ಪಟ್ಟು ಮೊತ್ತವನ್ನು ಪರಿಹಾರವಾಗಿ ನೀಡಲು ನಿರ್ಧರಿಸಲಾಗಿದೆ. ಏಕೆಂದರೆ ಲಾಕರ್ನಲ್ಲಿರುವ ವಸ್ತುಗಳನ್ನು ತಪಾಸಣೆ ಮಾಡಲು ಅಥವಾ ಅವುಗಳ ಮೌಲ್ಯವನ್ನು ಲೆಕ್ಕಹಾಕಲು ಬ್ಯಾಂಕ್ಗಳಿಗೆ ಅವಕಾಶವಿಲ್ಲ. ಇದರಿಂದ ನಿಜವಾದ ಮೌಲ್ಯದ ಆಧಾರದ ಮೇಲೆ ವಿಮೆಯನ್ನು ಒದಗಿಸುವುದು ಅಪ್ರಾಯೋಗಿಕವಾಗಿದೆ ಅಂತ ಹೇಳಿ ಹಣಕಾಸು ಸಚಿವರು ತಿಳಿಸಿದ್ದಾರೆ. ಪ್ರತಿಯೊಬ್ಬ ಗ್ರಾಹಕನಿಗೂ ಪ್ರತ್ಯೇಕವಾಗಿ ವಿಮೆ ನಿಗದಿಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಒಂದು ವೇಳೆ ಲಾಕರ್ ಮುರಿದು ಹೋದರೆ, ಅಂತಹ ಸಂದರ್ಭದಲ್ಲಿ ಏನಾದರೂ ನಷ್ಟವಾಗಿದ್ದರೆ ವಾರ್ಷಿಕ ಬಾಡಿಗೆಯ 100 ಪಟ್ಟು ಹೆಚ್ಚಿನ ಹಣವನ್ನು ಪರಿಹಾರವಾಗಿ ನೀಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ.